Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. Telegram 50. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಹೊಸ ವಿಡಿಯೋ ಜೊತೆಗೆ ನಾನು ಬಂದಿದ್ದೀನಿ. ಏನಪ್ಪ ಅಂತಂದರೆ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಈ ಅಪ್ಲಿಕೇಶನ್ನ 2ನೇ ಭಾಗದ ಈ ವಿಡಿಯೋನ ನಾನು ನಿಮಗೆ ತಂದಿದ್ದೀನಿ. ಸೊ ಇಂದಿನ ಈ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಲಾಗಿನ್ ಆಗೋದು ಹೇಗೆ, ಅದರೊಳಗಡೆ ಏನೇನು ಫೀಚರ್ಸ್ ಇದೆ, ಸೊ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ದೀರಿ. ಓಕೆ, ಇಂದಿನ ಈ ವಿಡಿಯೋದಲ್ಲಿ ಅದರಲ್ಲಿರುವಂತಹ ಫೀಚರ್ಗಳನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸ್ಬೋದು. ಅಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಿಮಗೆ ಎಲ್ಲ ಮಾಹಿತಿಗಳೆಲ್ಲ ಸಿಗ್ತಾ ಇರುತ್ತೆ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಈಗ ನಾನು ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಈಗ ಬ್ಲೈಂಡ್ ಟೆಕ್ ಕಮ್ಯುನಿಟಿ ಅಪ್ಲಿಕೇಶನ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ಗೊತ್ತು. ಸೊ ನಾನು ನಿಮಗೆ ಟ್ಯಾಬ್ಸ್ಗಳೆಲ್ಲ ತೋರಿಸ್ತೀನಿ ಕೆಳಗಡೆ. ಓಕೆ, ನಿಮಗೆ ಈ ಒಂದು ಬ್ಲೈಂಡ್ ಟೆಕ್ ಕಮ್ಯುನಿಟಿಯಲ್ಲಿ 4 ಟ್ಯಾಬ್ಗಳಿದೆ. ಓಕೆ, ಈಗ ಟ್ಯಾಬ್ಗಳನ್ನು ನೋಡೋಣ. ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ಟಚ್ ಮಾಡ್ತೀನಿ. ಲೆಫ್ಟ್ ಸೈಡ್ನಲ್ಲಿ ಮೊದಲನೇ ಟ್ಯಾಬ್ ಏನಿದೆ ನೋಡೋಣ. ಓಕೆ, ಫೀಚರ್ಸ್ ಟ್ಯಾಬ್ ಇದೆ. ಫೀಚರ್ಸ್ ಟ್ಯಾಬ್, ಬ್ಲಾಗ್ಸ್ ಟ್ಯಾಬ್, ಎಜುಕೇಷನ್ ಟ್ಯಾಬ್, ಸೆಟ್ಟಿಂಗ್ಸ್ ಟ್ಯಾಬ್. ಸೊ ಈ 4 ಟ್ಯಾಬ್ಗಳಿದೆ. ಈಗಾಗಲೇ ಸೆಟ್ಟಿಂಗ್ಸ್ ಟ್ಯಾಬಲ್ಲಿ ವಿರೂಪಾಕ್ಷ ಅವರು ತೋರಿಸಿದ್ದಾರೆ ಎಲ್ಲ ಸಂಪೂರ್ಣವಾಗಿ. ಸೊ ನಾನು ನಿಮಗೆ ಇವತ್ತು ಸೆಟ್ಟಿಂಗ್ಸ್ ಟ್ಯಾಬಲ್ಲಿ ಏನಿಲ್ಲ, ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸೆಟ್ಟಿಂಗ್ಸ್ ಇದೆ ಅಷ್ಟೇ. ಓಕೆ, ಅಲ್ಲಿ ವೈಬ್ರೇಷನ್ ಸೆಟ್ ಮಾಡೋದು ಅಷ್ಟೇ ಇದೆ. ಓಕೆ, ಹಾಗಾಗಿ ನಾನು ಅದನ್ನು ತೋರಿಸಲ್ಲ. ವಿರೂಪಾಕ್ಷ ಅವರು ಇಂದಿನ ವೀಡಿಯೋದಲ್ಲಿ ತೋರಿಸಿದ್ದಾರೆ. ಓಕೆ, ಇಂದಿನ ವೀಡಿಯೋ ಯಾರು ನೋಡಿಲ್ಲಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ವಿಡಿಯೋವನ್ನು ನೋಡ್ಕೊಂಬನ್ನಿ. ಅದರಲ್ಲಿ ಲಾಗಿನ್ ಆಗೋದ್ರ ಬಗ್ಗೆ ಎಲ್ಲ ಅವರು ತಿಳಿಸಿದ್ದಾರೆ. ಓಕೆ, ನಾನು ನಿಮಗೆ ತೋರಿಸೋದು ಎಜುಕೇಷನ್ ಟ್ಯಾಬ್, ಬ್ಲಾಗ್ಸ್ ಟ್ಯಾಬ್, ಫೀಚರ್ಸ್ ಟ್ಯಾಬ್. ಈಗ ಫೀಚರ್ಸ್ ಟ್ಯಾಬ್ ಆಟೋಮೆಟಿಕಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ಫೀಚರ್ಸ್ ಟ್ಯಾಬಲ್ಲಿ ಬರುವಂತಹ ಫೀಚರ್ಗಳನ್ನು ನೋಡ್ಕೊಂಬರೋಣ ಏನೇನಿದೆ ಅಂತೇಳಿ. ಓಕೆ, ಮೊದಲನೇ ಆಪ್ಷನ್. ಓಕೆ, ಮೇಲೆಗಡೆ ಟಚ್ ಮಾಡ್ತೀನಿ. ಓಕೆ, ಸೊ 100 ನೋಟಿಫಿಕೇಷನ್ ಫಾರ್ ನಿರಂಜನ್ ಅಂತ ಹೇಳ್ತಾ ಇದೆ. ಇಲ್ಲಿ ಹೋದರೆ ನೀವು ನೋಟಿಫಿಕೇಷನ್ಗಳನ್ನು ನೋಡ್ಬೋದು. ಅಪ್ಲಿಕೇಶನ್ ಕಡೆಯಿಂದ ಏನೇನು ನೋಟಿಫಿಕೇಷನ್ ಬಂದಿರುತ್ತೋ ಅದನ್ನೆಲ್ಲ ನೀವು ನೋಡ್ಬೋದು. ಓಕೆ, ಅಷ್ಟು ಬಿಟ್ಟರೆ ಏನಿಲ್ಲ ಇದ್ರ ಒಳಗಡೆ. ಓಕೆ, ಮೋರ್ ಆಪ್ಷನ್ಸ್ ಒಳಗಡೆ ನೀವು ಇಲ್ಲಿ ಅವರ ಗ್ರೂಪ್ಗಳಿಗೆ ಸೇರೋದಾಗಿರ್ಬೋದು, ಮತ್ತು ಅವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಜಾಯ್ನ್ ಆಗೋದಾಗಿರ್ಬೋದು, ಅಷ್ಟು ಆಪ್ಷನ್ಸ್ಗಳಿದೆ. ಇಂದಿನ ವೀಡಿಯೋದಲ್ಲಿ ವಿರೂಪಾಕ್ಷ ಅವರು ಇದ್ರ ಬಗ್ಗೆ ತಿಳಿಸಿದ್ದಾರೆ. ಸೊ ಇದನ್ನು ಕೂಡ ನಾನು ಈಗ ತೋರಿಸ್ತಾ ಇಲ್ಲ. ಓಕೆ, ಫೀಚರ್ಸ್ ಟ್ಯಾಬಲ್ಲಿ ಬರುವಂತಹ ಮೊದಲನೇ ಆಪ್ಷನ್ ಈಗ ನೋಡೋಣ. BTCAI ಇದು ಫೀಚರ್ಸ್ ಟ್ಯಾಬಲ್ಲಿ ಬರುವಂತಹ ಮೊದಲನೇ ಒಂದು ಫೀಚರ್. ಓಕೆ, ಇದರಲ್ಲಿ ಏನಿದೆ ನೋಡೋಣ. BTCAI ಇದು ಬಂದುಬಿಟ್ಟು ಒಂದು ಅಸಿಸ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಅದು ಉತ್ತರವನ್ನು ಕೊಡುತ್ತೆ. ಓಕೆ, ಇದೇ ಆಪ್ಷನ್ನು ನಿಮಗೆ ಅಸಿಸ್ಟೆಂಟ್ ಅಂತೇಳಿ ಟೆಕ್ ಫ್ರೀಡಮ್ನಲ್ಲಿ ಕೂಡ ಇದೆ. ಸೊ ಇದನ್ನು ಈ ಅಪ್ಲಿಕೇಶನ್ನಲ್ಲಿ ಕೂಡ ಬ್ಲೈಂಡ್ ಟೆಕ್ ಕಮ್ಯುನಿಟಿಯಲ್ಲಿ ಕೂಡ ಮಾಡಿದ್ದಾರೆ. ಓಕೆ, ಇದರೊಳಗಡೆ ಹೋಗೋಣ. ಓಕೆ, ಈಗ BTCAI ಅಸಿಸ್ಟೆಂಟ್ ಓಪನ್ ಆಗಿದೆ. ಇಲ್ಲಿ ಏನೇನಿದೆ ನೋಡೋಣ. ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಓಕೆ, ಹಾಯ್ ಯೂಸರ್ ಆಸ್ಕ್ ಎನಿಥಿಂಗ್ ಅಂತ ಹೇಳ್ತಾ ಇದೆ. ಓಕೆ, ಸ್ಟಾರ್ಟ್ ಎ ನ್ಯೂ ಕಾನ್ವರ್ಸೇಷನ್. ನೋಡಿ, ನಾವು ಇಲ್ಲಿ ಏನೇನು ಮಾಡ್ಬೋದು ಅಂತ ಒಂದು ಸ್ವಲ್ಪ ಅವರು ಲೀಸ್ಟನ್ನು ಮಾಡಿದ್ದಾರೆ. ಕೋಡ್ಗಳನ್ನು ಜನ್ರೇಟ್ ಮಾಡ್ಬೋದು. ಆಮೇಲೆ ಮತ್ತು ನಿಮಗೇನಾದರೂ ಟಾಪಿಕ್ ಅರ್ಥ ಆಗಿಲ್ಲ ಅಂತಂದರೆ ಆ ಕಾನ್ಸೆಪ್ಟ್ ಬಗ್ಗೆ ನೀವು ಇಲ್ಲಿ ಕೇಳ್ಬೋದು. ಓಕೆ, ಅದನ್ನು ಕೂಡ ವಿವರಿಸಿ ಹೇಳುತ್ತೆ ನಿಮಗೆ. ಓಕೆ, ಮತ್ತು ಡಾಕ್ಯುಮೆಂಟ್ಗಳನ್ನು ಕೂಡ ಕ್ರಿಯೇಟ್ ಮಾಡಿಸ್ಬೋದು. ಹಾಗೆ ಇದರಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಹೇಳೋದಾದರೆ ರಿಸ್ಯೂಮ್ನ ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದಂತೆ. ಸೊ ಅವ್ರು ಹೇಳಿದ್ದಾರೆ, ನೀವು ಟ್ರೈ ಮಾಡಿದ್ರಲ್ಲಿ.
ಓಕೆ. ಯಾರಾದರೂ ರಿಸ್ಯೂಮ್ನ ಕ್ರಿಯೇಟ್ ಮಾಡಬೇಕಂತಂದರೆ ರಿಸ್ಯೂಮ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿಸ್ಬೋದು. ಓಕೆ. Type your message. Edit box. ಓಕೆ. ಟೈಪ್ ಯುವರ್ ಮೆಸೇಜ್ ಅಂತ ಇದೆ. ಇಲ್ಲಿ ನೀವು ಏನು ಕೇಳಬೇಕಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಟೈಪ್ ಮಾಡಬೇಕು ಇಲ್ಲಿ ಮೆಸೇಜ್. ಓಕೆ. ಓಕೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆ. General button. ಆಮೇಲೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಜನರಲ್ ಅಂತಿದೆ. ಸೊ ಈ ಜನರಲ್ ಒಳಗಡೆ ಏನಿದೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. Ask button. ಓಕೆ. ಆಸ್ಕ್ ಬಟನ್ ಇದೆ. ಸೊ ಆಸ್ಕ್ ಬಟನ್ ಏನಪ್ಪ ಅಂತಂದರೆ ನೀವು ಮೆಸೇಜ್ನ ಏನು ಟೈಪ್ ಮಾಡಿರ್ತೀರಲ್ಲ, ಮೆಸೇಜ್ನ ಟೈಪ್ ಮಾಡಿದ್ಮೇಲೆ ಆಸ್ಕ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಅದು ಮೆಸೇಜ್ ಸೆಂಡ್ ಆಗುತ್ತೆ. ಓಕೆ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಈಗ ಜನರಲ್ ಒಳಗಡೆ ಏನಿದೆ ನೋಡೋಣ. General button. ಓಕೆ. ಜನರಲ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Mode selection open. ಓಕೆ. ಜನರಲ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಇಲ್ಲಿ ಮೂಡ್ ಸೆಲೆಕ್ಷನ್ ಓಪನ್ ಅಂತೇಳಿ ಹೇಳ್ತಾ ಇದೆ. ಓಕೆ. ನೋಡೋಣ. ಇನ್ನು ನಾನು ಮೇಲ್ಗಡೆ ಟಚ್ ಮಾಡ್ತೀನಿ. ಓಕೆ. Hi user, ask anything. ಓಕೆ. Start a new conversation. ಓಕೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Ask BTCAI to generate code. Select mode. ಓಕೆ. ಸೆಲೆಕ್ಟ್ ಮೋಡ್ ಅಂತ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಕೆಲವು ಮೋಡ್ಗಳಿದ್ದಾವೆ. General button. ಜನರಲ್ ಮೋಡ್ ಇದೆ, Technical button. ಟೆಕ್ನಿಕಲ್ ಮೋಡ್ ಇದೆ, Creative button. ಕ್ರಿಯೇಟಿವ್ ಇದೆ, Educational button. ಎಜುಕೇಷನಲ್ಲಿದೆ. ಸೊ ಇದರಲ್ಲಿ ನೀವು ಯಾವ ಮೋಡ್ ಬೇಕೋ ಆ ಮೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಎಜುಕೇಷನ್ ಮೋಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. Mode selection closed. Okay. Educational button. ಓಕೆ. ಈಗ ಮೋಡ್ ಸೆಲೆಕ್ಟ್ ಆಗಿದೆ. ಓಕೆ. ಈಗ ನಾನು ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ನ ಕೇಳ್ತೀನಿ, ಅದು ಯಾವ ರೀತಿ ಕೊಡುತ್ತೆ ಏನು ಅಂತೇಳಿ ನೋಡಿ. Type your message. Edit box. ಟೈಪ್ ಯುವರ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕೀಬೋರ್ಡ್ ಓಪನ್ ಆಗುತ್ತೆ. Kannada Bharata. ಈಗ ಕೀಬೋರ್ಡ್ ಓಪನ್ ಆಗಿದೆ. ನಾನು ಇಲ್ಲಿ ಒಂದು ಕಾಪಿ ಮಾಡಿದ್ದೀನಿ, ಅದು ಪೇಸ್ಟ್ ಮಾಡ್ತೀನಿ. Capital Y. ಓಕೆ. Setting Kalu. Diaptic keyboard. Mesifia. Keyboard. Patia clipboard. Clipboard and diginato. List. Edit me. Diginato. Kannada. ಓಕೆ. ಓಕೆ. ನಾನು ನೋಡಿ ಕ್ವಶನ್ ಏನು ಬರೆದಿನ ಅಂತೇಳಿ. Keyboard hidden. Ask BT. Kannada Rajya Rajamane Kannada Banke ತಿಳಿಸಿ. Edit box. ಕರ್ನಾಟಕದ ರಾಜಮನೆತನಗಳ ಬಗ್ಗೆ ತಿಳಿಸಿ ಅಂತೇಳಿ ಸುಮ್ಮನೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಲಿಕ್ಕೆ ಅದನ್ನು ಬರೆದಿದ್ದೀನಿ. ಓಕೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Educational button. ಓಕೆ. ಅದು ಕನ್ನಡದಲ್ಲಿ ಕೂಡ ಇದು BTCAI ಬಂದುಬಿಟ್ಟು ಕನ್ನಡದಲ್ಲಿ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಕನ್ನಡದಲ್ಲಿ ಕೂಡ ನೀವು ಪ್ರಶ್ನೆಯನ್ನು ಕೇಳ್ಬೋದು. ನಾನು ನಿಮಗೆ ಇದನ್ನು ಪ್ರಾಕ್ಟಿಕಲ್ ಆಗಿ ಕನ್ನಡದಲ್ಲೇ ತೋರಿಸ್ತಾ ಇದ್ದೀನಿ. ಓಕೆ. ಇಂಗ್ಲೀಷ್, ಹಿಂದಿ ಮತ್ತು ತೆಲುಗು ಕೂಡ ನೀವು ಚೆಕ್ ಮಾಡಿ. ತೆಲುಗು ಏನಾದರೂ ಬೇಕಂತಂದರೆ ತೆಲುಗುನಲ್ಲಿ ಕೂಡ ಟೈಪ್ ಮಾಡಿ ಚೆಕ್ ಮಾಡಿ. ಬಟ್ ಇಂಗ್ಲೀಷ್, ಹಿಂದಿ, ಕನ್ನಡದಲ್ಲಿ ಈಗ ಇದು ವರ್ಕ್ ಆಗ್ತಾಯಿದೆ ಚೆನ್ನಾಗಿ. ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಓಕೆ. Ask button. ಓಕೆ. ಆಸ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಅದು ಸೆಂಡ್ ಆಗಬೇಕಾದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ನೋಡ್ಕೊಳ್ಳಿ. Preparing response. ಓಕೆ. ನೋಡಿ ಪ್ರೊಸೆಸಿಂಗ್ ಆಗಬೇಕಾದ್ರೆ ಯಾವ ರೀತಿ ಸೌಂಡ್ ಬರುತ್ತೆ. Response ready. ಓಕೆ. ರೆಸ್ಪಾನ್ಸ್ ರೆಡಿ ಅಂತ ಹೇಳ್ತು. ಓಕೆ. Educational button. ನೋಡಿ ಈ ರೀತಿಯಾದಂತಹ ಒಂದು ಸೌಂಡ್ ಪ್ರೊಸೆಸಿಂಗ್ ಆಗಬೇಕಾದ್ರೆ ಈ ರೀತಿ ಸೌಂಡ್ ಬರುವಂತಹ ಹಾಗೆ ಮಾಡಿದ್ದಾರೆ ಅವರು. ಓಕೆ. ಸೇಮ್ ಟೈಪಿಂಗ್ ಸೌಂಡೇ ಬರುತ್ತೆ. ಓಕೆ. 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 ನಾನು ಕೇಳಿದಂಥ ಕ್ವಶನ್ ಇದು, ಕರ್ನಾಟಕ ರಾಜ್ಯದ ರಾಜಮನೆತನಗಳ ಬಗ್ಗೆ ತಿಳಿಸಿ ಅಂತೇಳಿ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ BTCAI. ಓಕೆ. BTCAI ಅಂತಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಕರ್ನಾಟಕದ ರಾಜಮನೆ ಕನ್ನಡ ಭಾರತದ ಇತಿಹಾಸದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ. ಇರಾನಿಯ ವಿವಿಧ ರಾಜವಂಶಗಳು ಮತ್ತು ರಾಜಮನೆ ಕನ್ನಡದ ಆಶ್ರಯವಾಗಿದ್ದು ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳನ್ನು ಇಲ್ಲಿ ವಿವರಿಸಲಾಗಿದೆ. ಓಕೆ. ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಅದು ಆನ್ಸರ್ ಅಲ್ಲ ಇಲ್ಲಿ ಕೊಟ್ಟಿದೆ. ಸೊ ಅದನ್ನು ನೀವು ಸಂಪೂರ್ಣವಾಗಿ ಓದ್ಬೋದು. ಬಟ್ ನಾನು ಟೈಮ್ ಆಗುತ್ತೆ, ಸೊ ಹಂಗಾಗಿ ನಿಮಗೆ ಒಂದು ಲೈನ್ ಮಾತ್ರ ತೋರಿಸಿದ್ದೀನಿ ಅಷ್ಟೇ. ಓಕೆ. BTCAI ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನೀವು ರಿಸ್ಯೂಮ್ನ ಕೂಡ ಕ್ರಿಯೇಟ್ ಮಾಡ್ಬೋದಂತೆ. ಓಕೆ. ರಿಸ್ಯೂಮ್ನ ಕ್ರಿಯೇಟ್ ಮಾಡ್ಬೋದು, ಮತ್ತು ಏನಾದರೂ ಪ್ರಶ್ನೆಗಳನ್ನಿದ್ದರೆ ಕೇಳ್ಬೋದು. ಆಮೇಲೆ ಕೋಡ್ಗಳನ್ನು ಜನ್ರೇಟ್ ಮಾಡ್ಬೋದಂತೆ. ಆಮೇಲೆ ಡಾಕ್ಯುಮೆಂಟ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಇದೆಲ್ಲ ಏನಾದರೂ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಡೌಟ್ಸ್ ಇದ್ದರೆ ಅದರ ಬಗ್ಗೆ ಕೂಡ ಇಲ್ಲಿ ನೀವು ಕೇಳ್ಬೋದು. ಓಕೆ. ಓಕೆ. BTCAI ಬಗ್ಗೆ ಇಷ್ಟಾಗಿತ್ತು ಮಾಹಿತಿ. Features. Heading. 100 notification for Ranjan. More options. BTCAI. Button. ಓಕೆ. BTCAI ಈಗ ಮುಗೀತು. ನೆಕ್ಸ್ಟ್ ನೋಡೋಣ ಏನು ಇದೆ. Currency converter. Button. ಕರೆನ್ಸಿ ಕನ್ವರ್ಟರ್. ಸೊ ಇದ್ರ ಬಗ್ಗೆ ಅಷ್ಟು ಇದನ್ನು ಯಾರು ಯೂಸ್ ಮಾಡಲ್ಲ, ಬಟ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಓಕೆ. Currency converter. ಕರೆನ್ಸಿ ಕನ್ವರ್ಟರ್ ಒಳಗಡೆ ಬಂದಿದ್ದೀನಿ. ಓಕೆ. ಕರೆನ್ಸಿ ಕನ್ವರ್ಟರ್ ಅಂತಂದರೆ ಏನಪ್ಪ ಅಂತಂದರೆ, ಈಗ ಉದಾಹರಣೆಗೆ INR ಅಂದರೆ ಇಂಡಿಯನ್ ಕರೆನ್ಸಿ, ಹಾಗೆ ನಮ್ಮ US ಡಾಲರ್. ಓಕೆ. INR 85 ರೂಪೀಸ್ ಇದ್ದರೆ US ಡಾಲರ್ ಎಷ್ಟು ರೂಪಾಯಿ ಅಂದರೆ ಎಷ್ಟು ಆಗಿರುತ್ತೆ ಅಂತೇಳಿ ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ ಇಲ್ಲಿ ನೀವು ಅದನ್ನು ಎಂಟ್ರ್ ಮಾಡೋದ್ರ ಮುಖಾಂತರ
ತಿಳ್ಕೊಬೋದು. ಸೊ ಅದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸಲ್ಲ. ಓಕೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. Currency converter. ಓಕೆ, ಕರೆನ್ಸಿ ಕನ್ವರ್ಟರ್ ಅಂತಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Amount. ಅಮೌಂಟ್ ಅಂತಿದೆ. Enter amount. Edit box. ಓಕೆ, ಇಲ್ಲಿ ನಾವು ಫ್ರಮ್ ಅಂತಂದರೆ ಯಾವ ಒಂದು ಅಮೌಂಟ್, ಇಲ್ಲಿ ಉದಾಹರಣೆಗೆ ನಾವು INR ಇಂದ US ಡಾಲರ್ ನಮಗೆ ಬೇಕಾಗಿರುತ್ತೆ. ಇಲ್ಲಿ INR ಅಮೌಂಟನ್ನು ಇಲ್ಲಿ ಎಂಟ್ರ್ ಮಾಡ್ಬೇಕು ನಾವು. From currency. ಫ್ರಮ್ ಕರೆನ್ಸಿ ಅಂತ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Drop down menu. USD. ಇಲ್ಲಿ ಅದು From currency. Drop down menu. USD. USB ಅಂತೇಳಿ ಸೆಲೆಕ್ಟ್ ಆಗಿದೆ. ನೀವು ಇದರೊಳಗಡೆ ಹೋಗಿ ಡ್ರಾಪ್ ಡೌನ್ ಮೆನು ಇದೆ. ಓಕೆ, ಇದನ್ನು ಡಬಲ್ ಟ್ಯಾಪ್ ಮಾಡಿ ಒಳಗಡೆ ಹೋದರೆ ನಿಮಗೆ ಅನೇಕ ಆಪ್ಷನ್ಸ್ಗಳು ಸಿಗುತ್ತೆ. ಓಕೆ, ನಿಮಗೆ ಯಾವ ಒಂದು ಅಂದರೆ ಯಾವ ಒಂದು ಕರೆನ್ಸಿಯಿಂದ ನೀವು ಯಾವ ಒಂದು ಕರೆನ್ಸಿಗೆ ನೀವು ನೋಡ್ತಾ ಇದ್ದೀರಿ ಅಂಥೇಳಿ ನೀವು ಫಸ್ಟ್ ಇಲ್ಲಿ ಯಾವ ಒಂದು ಕರೆನ್ಸಿ ಅಂತಂದರೆ ಫ್ರಮ್ ಅಂತಿದೆಯಲ್ಲ, ಯಾವ ಒಂದು ಕರೆನ್ಸಿಯಿಂದ. ಓಕೆ, ಉದಾಹರಣೆಗೆ ನೀವು INR ಆಗಿದ್ದರೆ INR ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ The currency. ಟು ಕರೆನ್ಸಿ ಅಂದರೆ ಯಾವ ಕರೆನ್ಸಿಗೆ. ಓಕೆ, ಇಲ್ಲಿ ಬೈ ಡಿಫಾಲ್ಟ್ ಆಗಿ ಅದು INR ಸೆಲೆಕ್ಟ್ ಆಗಿದೆ. Drop down menu. INR. ನೋಡಿ, INR ಸೆಲೆಕ್ಟ್ ಆಗಿದೆ. ಓಕೆ ಓಕೆ ಹಾಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Convert currency. Button. ಕನ್ವರ್ಟ್ ಕರೆನ್ಸಿ ಅಂತಿದೆ. ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕನ್ವರ್ಟ್ ಕರೆನ್ಸಿ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಅದು ನಿಮಗೆ ರಿಸಲ್ಟ್ನ ಕೊಡುತ್ತೆ. ಓಕೆ ಓಕೆ ಇದ್ರ ಬಗ್ಗೆ ಇಷ್ಟೇ ನಿಮಗೆ ಇನ್ಫಾರ್ಮೇಷನ್. Convert currency. Button. ಓಕೆ, ಕನ್ವರ್ಟ್ ಕರೆನ್ಸಿ ಬಗ್ಗೆ ಇಷ್ಟ ಆಗಿತ್ತು. Settings. Features. 100 notification for the currency converter. Button. ಓಕೆ BTCAI. Button. Currency converter. Button. ಓಕೆ, ಕರೆನ್ಸಿ ಕನ್ವರ್ಟರ್ ಬಗ್ಗೆ ಇಷ್ಟ ಆಗಿತ್ತು. ಸೊ ನಿಮಗೆ ಕರೆನ್ಸಿ ಕನ್ವರ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂತಂದರೆ ನೀವೇ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ತಿಳ್ಕೊಳ್ಳಿ. ಓಕೆ ಓಕೆ ನೆಕ್ಸ್ಟ್ ನೋಡೋಣ. ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Document creator. Button. ಡಾಕ್ಯುಮೆಂಟ್ ಕ್ರಿಯೇಟರ್. ಸೊ ಇದನ್ನು ನಾನು ನಿಮಗೆ ಈಗ ತಿಳಿಸ್ತೀನಿ. ಓಕೆ, ಡಾಕ್ಯುಮೆಂಟ್ ಕ್ರಿಯೇಟರ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ನೋಡಿ, ಇಲ್ಲಿ ನೀವು ಟೆಕ್ಸ್ಟ್ ಅಂದರೆ ಯಾವುದಾದ್ರೂ ಒಂದು ಟೆಕ್ಸ್ಟ್ ಇರುತ್ತಲ್ಲ, ಆ ಟೆಕ್ಸ್ಟ್ನ ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡೋದ್ರ ಮುಖಾಂತರ ನೀವು ಅದನ್ನು ಡಾಕ್ಯುಮೆಂಟ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಡಾಕ್ಯುಮೆಂಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Document creator. ಓಕೆ, ಕ್ರಿಯೇಟರ್. ಓಕೆ Document creator. ಓಕೆ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. File name. Edit box. ಇಲ್ಲಿ ಫೈಲ್ ನೇಮ್ ಎಡಿಟ್ ಬಾಕ್ಸ್ ಇದೆಯಲ್ಲ, ಇಲ್ಲಿ ಫೈಲ್ ನೇಮನ್ನು ಹಾಕ್ಬೇಕು ನೀವು. ಅಂದರೆ ಫೈಲ್ನ ಹೆಸರನ್ನು Write your content here. Edit box. ರೈಟ್ ಯುವರ್ ಕಾಂಟೆಂಟ್, ಇಲ್ಲಿ ನಿಮ್ಮ ಕಂಟೆಂಟ್ ಏನಿರಬೇಕು ಅದನ್ನು ಎಂಟರ್ ಮಾಡಬೇಕು. File type. ಆಮೇಲೆ ಇಲ್ಲಿ ಫೈಲ್ ಟೈಪ್ ಅಂತಿದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Drop down menu. Text.txt. ನೋಡಿ, ಇಲ್ಲಿ ಟೆಕ್ಸ್ಟ್ ಫಾರ್ಮೆಟ್ ಅದು ಸೆಲೆಕ್ಟ್ ಆಗಿದೆ. ಅಂದರೆ TXT. File type. Drop down menu. Text.txt. ಓಕೆ, TXT ಫಾರ್ಮೆಟ್ ಇದೆ. ಓಕೆ, ನಾನು ಡ್ರಾಪ್ ಡೌನ್ ಮೆನು ಇದೆ, ಅದನ್ನು ಓಪನ್ ಮಾಡ್ತೀನಿ. ಇಲ್ಲಿ ಯಾವ್ಯಾವ ಫಾರ್ಮೆಟ್ ಇದೆ ಅಂತ ನೋಡ್ಕೊಂಬರೋಣ. Not ticked. PDF.pdf. Radio PDF button. ಇದೆ. Ticked. Text.txt. ಓಕೆ, Not ticked. PDF.pdf. Ticked. Text.txt. Radio button. TXT ಫಾರ್ಮೆಟ್ ಇದೆ. Not ticked. PDF.pdf. Radio button. PDF ಫಾರ್ಮೆಟ್ ಇದೆ. ಓಕೆ, ಎರಡೇ ಫಾರ್ಮೆಟ್ ಇರೋದು. ನಾನು PDF. Ticked. Text. Not ticked. ಓಕೆ, Line text community. ಸುಮ್ಮನೆ ಒಂದು ಯಾವುದೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. Document creator. File name. Edit box. Write your content here. Edit box. ಓಕೆ, ರೈಟ್ ಯುವರ್ ಕಾಂಟೆಂಟ್ ಇಯರ್. ಓಕೆ, ಇದು ಮುಗೀತು. File type. Drop down menu. PDF.pdf. ಓಕೆ, ಡ್ರಾಪ್ ಡೌನ್ ಮೆನು ಒಳಗಡೆ ಹೋಗಿ ನಾವು PDF ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಎರಡೇ ಆಪ್ಷನ್ ಇದೆ, ಒಂದು TXTಯನ್ನು ಅಥವಾ PDF ಫಾರ್ಮ್ಯಾಟನ್ನು. ಓಕೆ, ಇವೆರಡು ಆಪ್ಷನ್ ಮಾತ್ರ ಕೊಟ್ಟಿದ್ದಾರೆ. Save document. Button. ಸೇವ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಒಂದು ಫೈಲ್ಸ್ನಲ್ಲಿ ಸೇವ್ ಆಗುತ್ತೆ. ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೇವ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದು ಆಟೋಮೆಟಿಕಲಿ ನಿಮ್ಮ ಫೈಲ್ಸ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ಓಕೆ, ಅಂದರೆ ಒಂದು 5 ಸೆಕೆಂಡ್ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ಒಳಗಡೆ ನಿಮ್ಮ ಫೈಲ್ಸ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ಯಾವ ಒಂದು ಫೋಲ್ಡರ್ ಒಳಗಡೆ ನೀವು ಇದನ್ನು ಇಡಬೇಕು ಅಂತ ಕೇಳುತ್ತೆ, ಅಲ್ಲಿ ನೀವು ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ Drop down menu. PDF.pdf. ಓಕೆ, ಡಾಕ್ಯುಮೆಂಟ್ ಕ್ರಿಯೇಟರ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್. Drop down menu. PDF.pdf. Features. Heading. More BT. Currency. Document creator. Button. ಡಾಕ್ಯುಮೆಂಟ್ ಕ್ರಿಯೇಟರ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟೆಕ್ಸ್ಟ್ ಫಾರ್ಮೆಟಿಂದ ನೀವು PDF ಅಥವಾ TXT ಅನ್ನು ನೀವು ಇಲ್ಲಿ ಮಾಡ್ಬೋದು. ಓಕೆ, ಇದು ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ನೋಡೋಣ ನೆಕ್ಸ್ಟ್. Image reader. Button. ಓಕೆ, ಇಮೇಜ್ ರೀಡರ್ ಅಂತಿದೆ. ಸೊ ಇಮೇಜ್ ರೀಡರ್ ಚೆನ್ನಾಗಿದೆ. ಸೊ ನನಗೆ ಇದು ಇಷ್ಟ ಆಗಿದಂತಹ ಫೀಚರ್ ಏನಪ್ಪ ಅಂತಂದರೆ ಇದರಲ್ಲಿ ಇಮೇಜ್ ರೀಡರ್ ಚೆನ್ನಾಗಿದೆ, ವರ್ಕ್ ಆಗ್ತಿದೆ. ಸೊ ನೋಡೋಣ ಹೇಗೆ ವರ್ಕ್ ಮಾಡುತ್ತೆ ಅಂತೇಳಿ. ಇಮೇಜ್ ರೀಡರ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Document image reader. Button. ಓಕೆ, ಡಬಲ್ ಟ್ಯಾಪ್ ಮಾಡೋಣ. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Image reader. ಓಕೆ Import image. Double tap to select an image for OCR text extraction. ಓಕೆ, ಇಂಪೋರ್ಟ್ ಇಮೇಜ್ ಮಾಡ್ಕೊಳ್ಳೋಣ. ಓಕೆ, ಡಬಲ್ ಟ್ಯಾಪ್ ಮಾಡ್ತೀನಿ. Opening image chooser. ಓಕೆ, Photos and videos. Collapsed. Drag handle. ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ಓಪನ್ ಆಗಿದೆ. ಸೊ ಇಲ್ಲಿ ಏನೇನು ಓಪನ್ ಆಗಿದೆ ನೋಡೋಣ. ಇಲ್ಲಿ ನಮಗೊಂದು ಯಾವುದಾದ್ರೂ ಫೋಟೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. Photos. Collection. More. Button. Line tech community will dismiss. Button. ಓಕೆ Line tech community will only have access to the photos that you select. ಓಕೆ, ಬ್ಲೈಂಡ್ ಟೆಕ್ ಕಮ್ಯುನಿಟಿ ಕೇವಲ ಫೋಟೋಸ್ಗಳನ್ನು ನೀವೇನು ಸೆಲೆಕ್ಟ್ ಮಾಡ್ಕೊತೀರೋ ಅದನ್ನು ಮಾತ್ರ
ನೋಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಡಿಸ್ಮಿಸ್ ಇದೆ. Photo taken on January 16th, 2026, 3:17 p.m. ಓಕೆ, ಒಂದು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನಿಮಗೆ ತೋರಿಸ್ಲಿಕ್ಕೆ. ಇದನ್ನೇ ಸೆಲೆಕ್ಟ್ ಮಾಡೋಣ. ಓಕೆ, ಮಾಡಿದ್ದೀನಿ. ಈಗ ರೈಟ್ ಸೈಡ್ನ ಕೆಳಭಾಗದಲ್ಲಿ ನಿಮಗೆ Done button. ಡನ್ ಅಂತೇಳಿ ಸಿಗುತ್ತೆ. ಓಕೆ, ಪೂರ್ತಿ ಕೆಳಗಡೆ ರೈಟ್ ಸೈಡ್. ಓಕೆ, ಡನ್ ಅಂತೇಳಿ ಸಿಗುತ್ತೆ. ಡನ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Performing OCR, please wait. Blind Tech Community. ಓಕೆ, OCR ಆಗ್ತಾ ಇದೆ. ಒಂದು ಸೌಂಡ್ ಕೂಡ OCR ಬರ್ತಾ ಇದೆ. processing. 000990197.jpg. ಓಕೆ, ನೋಡಿ ಪ್ರೊಸೆಸಿಂಗ್ ಕಂಪ್ಲೀಟೆಡ್ ಅಂತೇಳಿ ಕೂಡ ಹೇಳ್ತು. ಆಮೇಲೆ ಒಂದು ಸೌಂಡ್ ಕೂಡ ಬಂತು, ಅದನ್ನು ಕೂಡ ಗಮನಿಸಿರ್ಬೋದು. ಓಕೆ, ನೋಡೋಣ ಇದು ಯಾವ ರೀತಿ OCR ಮಾಡಿದೆ ಅಂತೇಳಿ. P. ಓಕೆ, ನಾನು ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. 1000980197.jpg. ಓಕೆ, ಇದು ಫೋಟೋ ನೇಮ್ ಹೇಳ್ತಾ ಇದೆ. P. ಓಕೆ, ಇದು KA ಕಡೆಯಿಂದ ಒಂದು ಓಕೆ, KA ಇದಾಗಿದೆ ಫೋಟೋ ಇಮೇಜ್ ಇದು. Karnataka Pariksha. Bullet. ಓಕೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇದು. Pradhikara. ಓಕೆ Copy. ಓಕೆ, ಇಷ್ಟು ಮಾತ್ರ ಇದರಲ್ಲಿ ಇಮೇಜ್ನಲ್ಲಿದೆ. ಇದನ್ನು ನೀವು ಕಾಪಿ ಮಾಡ್ಬೋದು. ಆ ಟೆಕ್ಸ್ಟನ್ನು Share. ಇಲ್ಲಿಂದನೇ ಶೇರ್ ಮಾಡ್ಬೋದು. New image. ಓಕೆ, ಆಮೇಲೆ ಇಮೇಜ್ನ ಕೂಡ ಇಲ್ಲಿಂದನೂ ಕೂಡ ನೀವು ನೋಡ್ಬೋದು. ಓಕೆ, ಇಷ್ಟು ಆಪ್ಷನ್ ಇದೆ. ಓಕೆ, ಬ್ಯಾಕ್ ಬರೋಣ. Unlabeled. Image resizer. Button. ಓಕೆ, Image reader. Button. ಇಮೇಜ್ ರೀಡರ್ ಮುಗೀತು. ನೆಕ್ಸ್ಟ್ ಆಪ್ಷನ್ ಬರೋದು ಇಮೇಜ್ ರಿಸೈಸರ್. ಓಕೆ, Image resizer. Button. ಇಮೇಜ್ ರಿಸೈಸರ್ನ ನೋಡ್ಕೊಂಬರೋಣ ಈಗ. ಓಕೆ, ಇಮೇಜ್ ರೀಡರ್ ಚೆನ್ನಾಗಿದೆ. ಓಕೆ, OCR ಮಾಡಿ ಟೆಕ್ಸ್ಟನ್ನು ನಿಮಗೆ ಸಂಪೂರ್ಣವಾಗಿ ಕೊಡುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನಂತರ ಇಮೇಜ್ ರಿಸೈಸರ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ. Image resizer. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. Image resizer. ಓಕೆ, Pick photo from gallery. Button. ಪಿಕ್ ಫೋಟೋಸ್ ಫ್ರಮ್ ಗ್ಯಾಲರಿ. ಇಷ್ಟು. ಓಕೆ, Pick photo from gallery. Button. ಪಿಕ್ ಫೋಟೋಸ್ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡೋಣ. ಓಕೆ Photos and videos. ಓಕೆ, ಇಲ್ಲಿ ಫೋಟೋಸ್ಗಳು ಬಂದಿರುತ್ತೆ. Photos collection. More. Button. Blind Tech. Dismiss. Button. Okay. Photo taken on January 16th, 2026, 3:17 p.m. ಓಕೆ, ಇಲ್ಲಿ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಅವಾಗ ನಿಮಗೆ ತೋರಿಸಿದಲ್ಲ ಅದೇ ಫೋಟೋನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಸೇಮ್ ಡನ್ನನ್ನು ಕ್ಲಿಕ್ ಮಾಡಬೇಕು ನಾವು. ಡನ್ ಅದೇ ಪ್ಲೇಸ್ನಲ್ಲಿರುತ್ತೆ, ರೈಟ್ ಸೈಡ್ ಭಾಗದಲ್ಲಿ ಕೆಳಭಾಗದಲ್ಲಿ. ಓಕೆ, ನೀವು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೂ ಕೂಡ ನಿಮಗೆ ಸಿಗುತ್ತೆ ಡನ್ ಅಂತೇಳಿ. ಬಟ್ ಬಹಳಷ್ಟು ಟೈಮ್ ತಗೊಳುತ್ತೆ. ಅದೇ ನೀವು ರೈಟ್ ಸೈಡ್ ಭಾಗದಲ್ಲಿ ಕೆಳಭಾಗದಲ್ಲಿ ಟಚ್ ಮಾಡಿದರೆ ನಿಮಗೆ Done. Button. Out of ಡನ್ list. ಬಟನ್ ಸಿಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Image selected. JPG. Blind Tech Community. ಓಕೆ, ಈಗ ಇಮೇಜ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Image resizer. ಇಮೇಜ್ ರಿಸೈಸರ್. Width. PX. ಓಕೆ, ವಿಡ್ತ್ 1024. Edit box. 1024 ಎಡಿಟ್ ಬಾಕ್ಸ್ ಇದೆ. ಸೊ ಇದ್ರ ಒಳಗಡೆ ಹೋಗಿ ನೀವು ಚೇಂಜ್ ಮಾಡ್ಕೋಬೋದು. ಎಡಿಟ್ ಬಾಕ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೀಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. Height. PX. ಹೈಟ್ 332. Edit box. 332 ಇದೆ. ಇದನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಡಬಲ್ ಟ್ಯಾಪ್ ಮಾಡಿದರೆ ಕೀಬೋರ್ಡ್ ಓಪನ್ ಆಗುತ್ತೆ. ನಾನು ಏನು ಮಾಡಲ್ಲ, ಬಟ್ ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, Save format. ಸೇವ್ ಫಾರ್ಮ್ಯಾಟ್. ನಿಮಗೆ ಯಾವ ಫಾರ್ಮ್ಯಾಟ್ ಬೇಕಂತೇಳಿ Drop down menu. JPG. ಇದು ಡ್ರಾಪ್ ಡೌನ್ ಮೆನು ಇದೆ. JPG ಇದೆ. ಮತ್ತು ಇದ್ರ ಒಳಗಡೆ ಏನಿದೆ ನೋಡೋಣ. Blind Tech. Not ticked. PNG. Radio PNG button. ಇದೆ. ಓಕೆ Ticked. JPG. Radio. Not ticked. PN. Ticked. JPG. ಓಕೆ, ಎರಡು ಆಪ್ಷನ್ ಮಾತ್ರ, Blind JPG Tech ಮತ್ತು Community. Save format. PNG, ಈ ಎರಡು ಫಾರ್ಮ್ಯಾಟ್ ಮಾತ್ರ ಇದೆ ಇದರಲ್ಲಿ. Drop down resize image. Button. ರಿಸೈಸ್ ಇಮೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೋಟೋ ಸೇವ್ Drop down ಆಗುತ್ತೆ. resize image. Resizing image. Resize complete. ನೋಡಿ, ರಿಸೈಸ್ ಕಂಪ್ಲೀಟ್ ಅಂತ ಹೇಳ್ತಾ ಇದೆ. Save image. Button. Resize complete. Navigate up. Button. Okay. Resize image. Button. Save image. Button. ನೀವು ರಿಸೈಸ್ ಮಾಡಿದ್ಮೇಲೆ ರಿಸೈಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮಾತ್ರ ನಿಮ್ಮ ಇಮೇಜ್ ಸೇವ್ ಆಗುತ್ತೆ. ಇಲ್ಲಾಂತಂದರೆ ಸೇವ್ ಆಗಲ್ಲ. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡೋಣ ಈಗ. Blind Tech Community. Sort by. Button. ಓಕೆ, ನೋಡಿ ನಾನು ನಿಮಗೆ ಡಾಕ್ಯುಮೆಂಟ್ ಸೇವ್ ಮಾಡಿದರೆ ಕೂಡ ನಿಮಗೆ ಫೈಲ್ಸ್ ಒಳಗಡೆ ಹೋಗುತ್ತೆ ಅಂತ ಹೇಳಿದಲ್ಲ. ಸೊ ಅದೇ ರೀತಿಯಾಗಿ ನೀವು ಇಮೇಜ್ನ ಸೇವ್ ಮಾಡಿದ ಮೇಲೆ ಕೂಡ ಅದು ಡಾಕ್ಯುಮೆಂಟ್ ಒಳಗಡೆ ಫೈಲ್ಸ್ ಒಳಗಡೆ ಕರ್ಕೊಂಡು ಹೋಗಿದೆ. More options. Esperanza J14. One of Okay. 2. Enlist. ನಾನು ಇಲ್ಲಿ Titles. ನನಗೆ ಯಾವ ಒಂದು ಫೋಲ್ಡರ್ ಬೇಕೋ ಆ ಫೋಲ್ಡರ್ ಒಳಗಡೆ ನಾನು ಸೇವ್ ಮಾಡ್ಕೋಬೋದು. ಓಕೆ, Esperanza. Grid. 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 Use this folder. ಓಕೆ, Grid. Use this folder. Button. Grid. Use this folder. Grid. More options. Sort by. Button. New. Grid 2. Files on Esperanza. Esperanza J4. ಓಕೆ, ಇಲ್ಲಿ ನಿಮಗೆ 0.17095. 0.1707. ಓಕೆ, ನಿಮಗೆ ಇಲ್ಲಿ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ Home. ನೀವು Button. 0.170. 0.171. Home. Button. ಒಂದು ನಿಮಿಷ. 0.17. Files on more options. Sort by. New folder. Esperanza J14. Use this folder. Button. Disabled. ಯೂಸ್ ದಿಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಸೇಬಲ್ ಇದೆ. ಸೊ ಅದು ಕೆಲವು ಕಾರಣಗಳಿಂದ ಡಿಸೇಬಲ್ ಆಗಿದೆ. ಅದೇನೊಂದು ಸಮಸ್ಯೆ ಗೊತ್ತಿಲ್ಲ. ಓಕೆ, ನಿಮಗೆ ಆ ರೀತಿ ಆಗಲ್ಲ. ನಿನ್ನೆಲ್ಲ ಚೆನ್ನಾಗಿತ್ತು, ಬಟ್ ಅದು ಏನೋ ಒಂದೊಂದು ಪ್ರಾಬ್ಲಮ್ ಆಗಿರಬೇಕೀಗ. ಓಕೆ, ಯೂಸ್ ದಿಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗುತ್ತೆ. ನೀವು ಯಾವ ಫೋಲ್ಡರ್ ಒಳಗಡೆ ಹೋಗಿ ನೀವು ಯೂಸ್ ದಿಸ್ ಫೋಲ್ಡರ್ನ ಕ್ಲಿಕ್ ಮಾಡಿರ್ತೀರೋ ಆ ಫೋಲ್ಡರ್ ಒಳಗಡೆ ಅದು ಸೇವ್ ಆಗಿರುತ್ತೆ. ಓಕೆ, Folder selection cancelled. Blind Tech Community. Image resizer. Width. PX. ಓಕೆ, ಬ್ಯಾಕ್ ಬರೋಣ.
Width. PX. Image resizer. Button. ಇಮೇಜ್ ರಿಸೈಸರ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನೀವು ಇಮೇಜ್ನ ರಿಸೈಸ್ ಮಾಡ್ಬೋದು, ಹೈಟ್ ಮತ್ತು ವಿಡ್ತ್ ಅವೆಲ್ಲ ಚೇಂಜ್ ಮಾಡ್ಬೋದು. ಓಕೆ ಹೀಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ. Images to PDF. Button. ಇಮೇಜಸ್ ಟು PDF. ಸೊ ನೋಡಿ, ಇದು ಕೂಡ ಒಂದು ಒಳ್ಳೆ ಫೀಚರೇ ಅಂತಲೇ ಹೇಳ್ಬೋದು. ಸೊ ಇಮೇಜಿಂದ ನೀವು PDF ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. Image to PDF. ಓಕೆ ಕ್ಲಿಕ್ ಮಾಡಿದ್ದೀನಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Image to PDF. ಓಕೆ Import images from gallery. Button. ಇಂಪೋರ್ಟ್ ಇಮೇಜಸ್ ಫ್ರಮ್ ಗ್ಯಾಲರಿ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Photos and videos. ಓಕೆ ಇಲ್ಲಿ ಫೋಟೋಸ್ಗಳೆಲ್ಲ ಓಪನ್ ಆಗಿದೆ. ಸೊ ನಾನೀಗ ಎರಡು ಫೋಟೋಸ್ನ Photos. ಸೆಲೆಕ್ಟ್ Button. Select ಮಾಡ್ಕೊಳ್ತೀನಿ. more. Button. Line dismiss. Photo taken on January 15th, 2026, 12:15 p.m. ಓಕೆ ಇದೊಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. Photo taken. Photo taken. ಓಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಡನ್ ಬಟನ್ನ ಕ್ಲಿಕ್ ಮಾಡ್ತೀನಿ. Photo taken on January. Photo taken on. Photo taken on January 6th, 2020. ಓಕೆ ಒಂದು ನಿಮಿಷ. Collapsed. Brad Campbell. Out of list. Photos. Button. Collect more. Line tech community. Dismiss. Photo taken on January. ಓಕೆ Photo dismiss. Line more. Collections. Photos. Collapsed. Brad Campbell. Done. Button. ಓಕೆ ಡನ್ ಬಟನ್ನ ಕ್ಲಿಕ್ ಮಾಡೋಣ. ಸೊ ನಿಮಗೆ ಡನ್ ಬಟನ್ ಸಿಗಬೇಕಂತಂದರೆ ರೈಟಿಂದ ಲೆಫ್ಟಿಗೆ ಆದರೂ ಸ್ವೈಪ್ ಮಾಡಿ, ಅಥವಾ ಸ್ಕ್ರೀನ್ನ ಕೆಳಭಾಗದಲ್ಲಿ ಟಚ್ ಮಾಡಿದರೂ ಕೂಡ ನಿಮಗೆ ಡನ್. Done. Button. ಆ ಸ್ಕ್ರೀನ್ನ ಕೆಳಭಾಗದಲ್ಲಿ ರೈಟ್ ಸೈಡ್ನಲ್ಲಿ, ಪೂರ್ತಿ ರೈಟ್ ಸೈಡ್ನಲ್ಲಿ ಓಕೆ ಟಚ್ ಮಾಡಿದ್ರೆ ಡನ್ ಬಟನ್ ಸಿಗುತ್ತೆ. ಅದು ಡಬಲ್ ಟ್ಯಾಪ್ ಮಾಡೋಣ. One image is selected. Line tech community. ನನಗೆ ಒಂದು ಇಮೇಜ್ ಮಾತ್ರ ನಿಮಗೆ PDFಗೆ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. Image to PDF. ಓಕೆ ಇಮೇಜ್ ಟು PDF. ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Import images from gallery. Button. ಓಕೆ ನೀವು ಮತ್ತೆ ಬೇಕಾದರೆ ಏನಾದರೂ ಇಮೇಜ್ ಸೇರಿಸ್ಬೇಕಂತಂದರೆ ಮತ್ತೆ ಇದ್ರೊಳಗಡೆ ಹೋಗಿ ಸೇರಿಸ್ಕೊಳ್ಳಿ. Selected images. ಸೆಲೆಕ್ಟೆಡ್ ಇಮೇಜಸ್ 1 ಅಂದರೆ ಒಂದು ಇಮೇಜ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. File name. Optional. Edit box. ಇಲ್ಲಿ ನೀವು ಫೈಲ್ ನೇಮನ್ನು ಹಾಕ್ಕೋಬೋದು ಬೇಕಾದರೆ. ಇದು ಆಪ್ಷನಲ್ಲ ಕೊಟ್ಟಿದ್ದಾರೆ, ನೀವು ಫೈಲ್ ನೇಮನ್ನು ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಓಕೆ Create PDF from selected images. Button. ಕ್ರಿಯೇಟ್ PDF ಫ್ರಮ್ ಸೆಲೆಕ್ಟೆಡ್ ಇಮೇಜಸ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ PDF File name. Create PDF from selected images. ಓಕೆ PDF ಕ್ರಿಯೇಟ್ ಆಗುತ್ತೆ. ನೋಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. File name. Create PDF from selected images. Button. Disabled. Line tech community. ಓಕೆ ಈಗ PDF ಕ್ರಿಯೇಟ್ ಆಗಿದೆ. Sort by. Button. ಓಕೆ ಕ್ರಿಯೇಟ್ ಆದಮೇಲೆ ಇಲ್ಲಿ ಸೇಮ್ ಅದೇ ರೀತಿಯಾಗಿ ನಿಮಗೆ ಯಾವ ಫೋಲ್ಡ್ರಲ್ಲಿ ಸೇವ್ ಮಾಡಬೇಕಂತೇಳಿ ಕೇಳ್ತಾ ಇದೆ. ಸೊ ನಿಮಗೆ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರ್ ಒಳಗಡೆ ಹೋಗಿ ನೀವು ಅದನ್ನು ಸೇವ್ ಮಾಡ್ಕೋಬೋದು. ಓಕೆ ನಾನು ಇದನ್ನು ಸೇವ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದೀನಿ. More options. Esther Engine A14. 1 of 2. ಬ್ಯಾಕ್ ಬರೋಣ. Esther Engine A14. Grid. ಓಕೆ ಬರ್ತೀನಿ. Folder selection cancelled. Create PDF from selected images. ಓಕೆ Button. ಇಷ್ಟೇ, ನೀವು PDFನ ಇಮೇಜಸ್ನಿಂದ PDFಗೆ ಕನ್ವರ್ಟ್ ಮಾಡುವಂತಹ ಒಂದು ಆಪ್ಷನ್ ಈ ರೀತಿಯಾಗಿದೆ. ಓಕೆ Create PDF from selected images. Button. ಓಕೆ Features. 1 on red notification for the engine. Image resizer. Button. ಇಮೇಜ್ ರಿಸೈಸರ್ ಆಯಿತು. Images to PDF. Button. ಇಮೇಜಸ್ ಟು PDF ಕೂಡ ಆಯಿತು. ಇಮೇಜಸ್ಸಿಂದ PDFಗೆ ಕನ್ವರ್ಟ್ ಮಾಡೋದು ಬಹಳಷ್ಟು ಸುಲಭ ಆಗಿದೆ. ಈ ಒಂದು ಅಪ್ಲಿಕೇಶನ್ ಮೂಲಕ ಆರಾಮಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ Text analyzer. Button. ಟೆಕ್ಸ್ಟ್ ಅನಲೈಸರ್. ಸೊ ನೋಡಿ, ಟೆಕ್ಸ್ಟ್ ಅನಲೈಸರ್ ಬಗ್ಗೆ ಸ್ವಲ್ಪ ನಿಮಗೆ ಇಂಟ್ರಡಕ್ಷನ್ ಕೊಡ್ತೀನಿ. ಟೆಕ್ಸ್ಟ್ ಅನಲೈಸರ್ನ ಸಹಾಯದಿಂದ ನೀವು ಏನು ಮಾಡ್ಬೋದಪ್ಪ ಅಂತಂದರೆ, ಎಷ್ಟು ಪ್ಯಾರಾಗ್ರಾಫ್ ಇದೆ, ಎಷ್ಟು ಲೈನ್ ಇದೆ, ಎಷ್ಟು ವರ್ಡ್ಸ್ ಇದೆ, ಯಾವುದು ದೊಡ್ಡ ವರ್ಡ್ ಈ ಒಂದು ಟೆಕ್ಸ್ಟ್ನಲ್ಲಿ ಅಂತ ನೀವು ಸಂಪೂರ್ಣವಾಗೆಲ್ಲ ತಿಳ್ಕೊಬೋದು. ಓಕೆ Text to image. Text analyzer. Button. ಟೆಕ್ಸ್ಟ್ ಅನಲೈಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ನಾನು ನಿಮಗೆ ಟೆಕ್ಸ್ಟ್ ಅನಲೈಸರ್ ಅಂತಂದರೆ ಎಷ್ಟು ವರ್ಡ್ಸ್ ಇದ್ದಾವೆ, ಎಷ್ಟು ಲೈನ್ ಇದೆ, ಎಷ್ಟು ಪ್ಯಾರಾಗ್ರಾಫ್ ಇದೆ ಈ ಒಂದು ಟೆಕ್ಸ್ಟ್ನಲ್ಲಿ. ಓಕೆ ಅದನ್ನು ನೀವು ಎಲ್ಲ ಇಲ್ಲಿ ತಿಳ್ಕೊಬೋದು. ಓಕೆ ಇದನ್ನು ಯಾರು ಯೂಸ್ ಮಾಡಲ್ಲ, ಬಟ್ ತೋರಿಸ್ತೀನಿ. ಓಕೆ Text analyzer. ಓಕೆ ಟೆಕ್ಸ್ಟ್ ಅನಲೈಸರ್ ಒಳಗಡೆ ಬಂದಿದ್ದೀನಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Text analyzer. ಓಕೆ Enter text. Edit box. Enter or paste text to analyze. ಓಕೆ ಎಂಟರ್ ಟೆಕ್ಸ್ಟ್ ಅಂತಿದೆ. ಇಲ್ಲಿ ನೀವು ಟೆಕ್ಸ್ಟ್ನ ಎಂಟರ್ Analyze ಮಾಡಬೇಕು. text button. Double tap to analyze the enter text. Line tech community. Enter text. ನಾನಿಲ್ಲಿ EIF keyboard. ಓಕೆ Enlist. Analyze text button. Double tap to analyze the editing. ಓಕೆ ನಿಮಗೆ ತೋರಿಸ್ಲಿಕ್ಕೆ ಒಂದು ಟೆಕ್ಸ್ಟನ್ನು ನಾನು ಎಂಟ್ರ್ ಮಾಡಿದ್ದೀನಿ. ಅದೇ ಟೆಕ್ಸ್ಟನ್ನು ಅದು ಕ್ವಶನ್ ಕೇಳಿದ್ದೆಲ್ಲ, ಸೊ ಕರ್ನಾಟಕ ರಾಜ್ಯದ ರಾಜಮನೆತನಗಳ ಬಗ್ಗೆ ತಿಳಿಸಿ ಅಂತೇಳಿ. ಸೊ ಅದೇ ಟೆಕ್ಸ್ಟನ್ನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. Analyze text button. Double tap to analyze the enter text. ಅನಲೈಸ್ ಟೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, Analysis ready. ಓಕೆ ಅನಾಲಿಸಿಸ್ ರೆಡಿ ಅಂತೇಳಿ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Analysis result. ಅನಾಲಿಸಿಸ್ ರಿಸಲ್ಟ್ ಅಂತೇಳಿ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ Words. 5. ನೋಡಿ, ವರ್ಡ್ಸ್ 5 ಅಂದರೆ ಇದರಲ್ಲಿ 5 ಪದಗಳಿದೆ. Characters. 38. ಕ್ಯಾರೆಕ್ಟರ್ಗಳು ಅಂದರೆ ಅಕ್ಷರಗಳು ಬಂದುಬಿಟ್ಟು 35 ಅಂತ ಹೇಳ್ತಾ ಇದೆ. Unique words. 5. ಯೂನಿಕ್ ವರ್ಡ್ಸ್ 5 ಅಂತ ಹೇಳ್ತಾ ಇದೆ. Sentences. 1. ಸೆಂಟೆನ್ಸಸ್ 1 ಅಂತ ಹೇಳ್ತಾ ಇದೆ. Paragraphs. 1. ಪ್ಯಾರಾಗ್ರಾಫ್ 1 ಅಂತ ಹೇಳ್ತಾ ಇದೆ. Reading time. 0.03 minutes. ಓಕೆ ರೀಡಿಂಗ್ ಟೈಮ್
ಅಂದರೆ ರೀಡಿಂಗ್ ಟೈಮ್ ಎಷ್ಟಿದೆ ಅಂತ ಕೂಡ ಹೇಳುತ್ತೆ. 2 ನಿಮಿಷ ಇದ್ದರೆ 2 ನಿಮಿಷ ಹೇಳುತ್ತೆ. ನಂದು ಕಡಿಮೆ ಇದೆ. ಓಕೆ, Longest word, Rajamanekanaga. ನೋಡಿ ಲಾಂಗೆಸ್ಟ್ ವರ್ಡ್ ರಾಜಮನೆತನಗಳ, ಇದು ಲಾಂಗೆಸ್ಟ್ ವರ್ಡ್ ಅಂತೆ ಈ ಸೆಂಟೆನ್ಸ್ನಲ್ಲಿ. Most repeated word, Karnataka. ನೋಡಿ ಮೋಸ್ಟ್ ರಿಪೀಟೆಡ್ ವರ್ಡ್ ಕರ್ನಾಟಕ ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿ ಕರ್ನಾಟಕ ಅಷ್ಟು ರಿಪೀಟ್ ಆಗಿಲ್ಲ, ಬಟ್ ಇರಲಿ. ಎನಿವೆ, Sentiment, neutral. ಸೆಂಟಿಮೆಂಟ್ ನ್ಯೂಟ್ರಲ್ ಅಂತ Top ಹೇಳ್ತಾರೆ. keywords, Karnataka, Rajamanekanaga, and get busy. ಮತ್ತು ಇಲ್ಲಿ ಕೀವರ್ಡ್ಸ್ಗಳನ್ನು ಕೂಡ ಹೇಳುತ್ತೆ. ಓಕೆ, ಕೀವರ್ಡ್ಸ್ನೆಲ್ಲ ಹೇಳ್ತು, ನೀವು ಅದನ್ನು ಗಮನಿಸಿರ್ಬೋದು. Copy analysis. Double tap to copy the full analysis summary. ಓಕೆ, ಈ ಅನಾಲಿಸಿಸ್ ಏನು ಕೊಟ್ಟಿದೆ ಇದನ್ನು ಕಾಪಿ ಮಾಡ್ಬೋದು, Share analysis. Double tap to Share share the full ಮಾಡ್ಬೋದು. analysis summary. ಓಕೆ, ಇಷ್ಟು ಆಪ್ಷನ್ ಇದೆ. ಓಕೆ, ಅನಾಲಿಸಿಸ್ ಅಂತಂದರೆ ನಿಮಗೆ ಒಂದೇ ಮಾತಲ್ಲಿ ಹೇಳೋದಾದರೆ ಇದರಲ್ಲಿ ಎಷ್ಟು ಪದಗಳಿದೆ, ಎಷ್ಟು ಲೈನ್ ಇದೆ, ಎಷ್ಟು ಪ್ಯಾರಾಗ್ರಾಫ್ ಇದೆ ಅಂತೇಳಿ ನೀವು ಆರಾಮಾಗಿ ಇಲ್ಲಿ ತಿಳ್ಕೊಬೋದು. ಓಕೆ ಓಕೆ ಬ್ಯಾಕ್ ಬರೋಣ ಇಲ್ಲಿಂದ. Share analysis. Double tap to share the full analysis. Image resizer. Button. Images to text analyzer. Button. ಓಕೆ, ಟೆಕ್ಸ್ಟ್ ಅನಲೈಸರ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಆಪ್ಷನ್ ನೋಡೋಣ ಏನಿದೆ, Text to image. Button. ಟೆಕ್ಸ್ಟ್ ಟು ಇಮೇಜ್. ಸೊ ಇದು ಕೂಡ ನೋಡೋಣ. Text to image. ಓಕೆ, ಬಂದಿದ್ದೀನಿ. ಸೊ ಇಲ್ಲಿ ನೀವು ಟೆಕ್ಸ್ಟಿಂದ ಇಮೇಜ್ಗೆ ಕನ್ವರ್ಟ್ ಮಾಡ್ಬೋದು. ಇದು ನೀವು ಇದನ್ನು ತಗೊಂಡು ಪ್ರೊಫೈಲ್ ಫೋಟೋ ಅಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಪ್ರೊಫೈಲ್ ಇಟ್ಕೋಬೋದು. ಆಮೇಲೆ ನೀವು ನೋಡೋಣ ಇಲ್ಲಿ ಏನೋ ಆಪ್ಷನ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. Text to image. Navigate up. Button. ಓಕೆ, Text to image. ಟೆಕ್ಸ್ಟ್ ಟು ಇಮೇಜ್ ಇದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Title. ಟೈಟಲ್ ಇದೆ. ಇಲ್ಲಿ ನೀವು ಇಮೇಜ್ನ ಟೈಟಲ್ನ ಬರೀಬೇಕು. Enter title. Edit box. ಓಕೆ, ಎಂಟರ್ ಟೈಟಲ್ ಅಂತಿದೆ. ಓಕೆ, ಇದು ಎಡಿಟ್ ಬಾಕ್ಸ್ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನೀವು ಕೀಬೋರ್ಡ್ ಓಪನ್ ಆಗುತ್ತೆ, ಟೈಟಲ್ನ ಬರಿಬೋದು. Subtitle. ಸಬ್ ಟೈಟಲ್ ಅಂತಿದೆ. Enter subtitle. Optional. Edit box. ಓಕೆ, ಎಂಟರ್ ಸಬ್ ಟೈಟಲ್ ಎಡಿಟ್ ಬಾಕ್ಸ್ ಆಪ್ಷನಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ಟೈಟಲ್ನ ಎಂಟ್ರ್ ಮಾಡ್ಬೋದು. ಇಲ್ಲ ಅಂತಂದರೆ ಸಬ್ ಟೈಟಲ್ನ ಆಗ್ಬೋದು, ಇಲ್ಲ ಅಂತಂದರೆ ಇಲ್ಲ. ಓಕೆ, ಆಪ್ಷನಲ್ ಆಗಿ ಇದೆ ಇದು. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ Template. ಟೆಂಪ್ಲೇಟ್ ಅಂತ ಹೇಳಿದೆ. ಓಕೆ, Drop down menu. Profile picture. ಪ್ರೊಫೈಲ್ ಪಿಕ್ಚರ್. ಓಕೆ, ಇಲ್ಲಿ ನೀವು ಟೆಂಪ್ಲೇಟ್ಗಳನ್ನು ಸೆಟ್ ಮಾಡ್ಕೋಬೋದು. ಅದನ್ನೇ ನಾನು ನಿಮಗೆ ಫಸ್ಟ್ ಹೇಳಿದ್ದು. ಓಕೆ, ಇಲ್ಲಿ ಏನೇನಿದೆ ನೋಡೋಣ. ಡ್ರಾಪ್ ಡೌನ್ ಮೆನು ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಓಕೆ, ಮಾಡಿದ್ದೀನಿ. Blind tech community. ಓಕೆ, ಓಪನ್ ಆಗಿದೆ. Not ticked. YouTube thumbnail. Ticked. Profile picture. ನೋಡಿ, Radio button. ಪ್ರೊಫೈಲ್ ಪಿಕ್ಚರ್ ಇದೆ. Not ticked. YouTube thumbnail. Radio button. ಯೂಟ್ಯೂಬ್ ತಮ್ನೇಲ್ ಕೂಡ ನೀವು ಇಲ್ಲಿ ರೆಡಿ ಮಾಡ್ಕೋಬೋದು. Not ticked. YouTube banner. Radio button. ಯೂಟ್ಯೂಬ್ ಬ್ಯಾನರ್ನ ಕೂಡ ಇಲ್ಲಿ ರೆಡಿ ಮಾಡ್ಕೋಬೋದು. Not ticked. Instagram post. Radio button. ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಕೂಡ ಇಲ್ಲಿ ನೀವು ರೆಡಿ ಮಾಡ್ಬೋದು. Not ticked. Story/status. Radio button. ಸ್ಟೋರಿ ಮತ್ತು ಸ್ಟೇಟಸ್ನ ಕೂಡ ಇಲ್ಲಿ ನೀವು ಬರಿಬೋದು. ಓಕೆ Ticked. Profile picture. Radio button. ಓಕೆ, ಪ್ರೊಫೈಲ್ ಪಿಕ್ಚರೇ ಇರಲಿ, ಸುಮ್ಮನೆ ನಿಮಗೆ Blind tech community. ತೋರಿಸ್ಬೇಕಲ್ಲ. ಸೊ Text to image. ಓಕೆ, ನಾನು ಪ್ರೊಫೈಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ Width. PX. 1080. Height. PX. Drop template. Subtitle. ಓಕೆ, Enter subtitle. Up. Template. ಟೆಂಪ್ಲೇಟ್ನ ನಾನು ನಿಮಗೆ ತೋರಿಸ್ತೀನಲ್ಲ, ಇದರಲ್ಲಿ ಯೂಟ್ಯೂಬ್ ಬ್ಯಾನರು ಮತ್ತು ಯೂಟ್ಯೂಬ್ನ ಒಂದು ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ಕೂಡ ನೀವು ರೆಡಿ ಮಾಡ್ಕೋಬೋದು. ಆಮೇಲೆ ಸ್ಟೋರೀಸ್ ಮತ್ತು ಸ್ಟೇಟಸ್ಗಳನ್ನು ಕೂಡ ಇಲ್ಲಿ ಟೆಂಪ್ಲೇಟ್ಗಳನ್ನು ನೀವು ಇಟ್ಕೋಬೋದು. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ Drop down menu. Height. PX. ಹೈಟ್ನ ಕೂಡ ನೀವು ಸೆಟ್ ಮಾಡ್ಕೋಬೋದು. 1080. Edit box. Disabled. 1080 ಡಿಸೇಬಲ್ ಇದೆ ಇದು. ಓಕೆ, Width. PX. ವಿಡ್ತ್ 1080. Edit box. Disabled. 1080 Width. 1080. Edit box. Disabled. 1080 ಇದೆ, ಇದು ಡಿಸೇಬಲ್ ಇದೆ, ಇದನ್ನು ಏನು ಮಾಡೋಕ್ಕೆ ಬರಲ್ಲ. ಓಕೆ, Font. ಫಾಂಟ್ ಇದೆ. ಓಕೆ, ಫಾಂಟ್ ಅಂತಂದರೆ ನಿಮಗೆ ಯಾವ ಸೈಡ್ ಬೇಕಂತೇಳಿ. ಓಕೆ, ಉದಾಹರಣೆಗೆ ನಿಮಗೇನು ಟೆಕ್ಸ್ಟ್ ಏನು ಬರೆದಿರ್ತೀರೋ ಅದು ರೈಟ್ ಸೈಡ್ ಬೇಕೋ, ಲೆಫ್ಟ್ ಸೈಡ್ ಬೇಕೋ, ಓಕೆ ಸೆಂಟರ್ ಬೇಕೋ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಫಾಂಟ್ ಅಂತಿದೆ. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ Drop down menu. Default. ಡ್ರಾಪ್ ಡೌನ್ ಮೆನ್ಯೂ ಡಿಫಾಲ್ಟ್ ಇದೆ. Text alignment. ಸಾರಿ Drop down menu. Okay. Default. Font. ಫಾಂಟ್ ಅಂತಂದರೆ ನಾನು ನಿಮಗೆ ಸ್ವಲ್ಪ ಮಿಸ್ಟೇಕ್ ಆಗಿದ್ದೀನಿ. ಓಕೆ, ಫಾಂಟ್ ಅಂತಂದರೆ Drop down ನೋಡಿ, menu. ಡ್ರಾಪ್ ಡೌನ್ ಮೆನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ. Line text. Not ticked. Bold. Radio button. ಓಕೆ, ಇದು ನಿಮಗೆ ಅಕ್ಷರಗಳು ಯಾವ ರೀತಿ ಬೇಕು ಅಂತೇಳಿ. ಓಕೆ, ಇಲ್ಲಿ ಏನಿದೆ, Ticked. Default. Radio button. ಡಿಫಾಲ್ಟ್ ಇದೆ, Not ticked. Bold. Radio button. ಬೋಲ್ಡ್ ಇದೆ, Not ticked. Monospace. Radio button. ಮೊನೋಸ್ಪೇಸ್ ಇದೆ. ಓಕೆ, ಎರಡು ಮಾತ್ರ ಕೊಟ್ಟಿದ್ದಾರೆ. ಇವು ಅಕ್ಷರಗಳು ನಿಮ್ಗೆ ಯಾವ ರೀತಿ ಕಾಣಬೇಕು ಅಂತೇಳಿ. ಓಕೆ, ನಾವು ಈಗ ಡಿಫಾಲ್ಟ್ Not ಆಗಿ ticked. ಇಡೋಣ. Ticked. Default. Not ticked. Ticked. ಓಕೆ, ಡಿಫಾಲ್ಟ್ ಇರಲಿ. Line text. Text alignment. ಓಕೆ, ನೆಕ್ಸ್ಟ್ ಬರೋದು ಟೆಕ್ಸ್ಟ್ ಅಲೈನ್ಮೆಂಟ್. ಓಕೆ, Drop down font. ಫಾಂಟ್ ಅಂತಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಕ್ಷರಗಳು ಯಾವ ರೀತಿ ಬರಬೇಕು ಅಂತೇಳಿ ಬೋಲ್ಡು ಅಥವಾ ಬೇರೆ ಎರಡು ಆಪ್ಷನ್ಗಳು ಕೊಟ್ಟಿದ್ದಾರೆ ಅದರಲ್ಲಿ. ನಾನು ಡಿಫಾಲ್ಟಾಗಿ ಸೆಲೆಕ್ಟ್ ಮಾಡಿದ್ದೀನಿ. Drop down text alignment. ಓಕೆ, ಈಗ ಟೆಕ್ಸ್ಟ್ ಅಲೈನ್ಮೆಂಟ್ ಅಂತಂದರೆ ಇದೆ. ನಾನು ನಿಮಗೆ ಫಸ್ಟಿಗೆ ಹೇಳಿದೆಲ್ಲ, ಅಲ್ಲಿ ಫಾಂಟ್ನಲ್ಲಿ ಹೇಳಿದೆಲ್ಲ. ಸೊ ಅದೇ ಏನಪ್ಪ ಅಂತಂದರೆ ನಿಮಗೆ ನೀವೇನು ಟೆಕ್ಸ್ಟ್ ಬರೆದಿರ್ತೀರೋ ಅದು ರೈಟ್ ಸೈಡ್ ಬೇಕೋ, ಲೆಫ್ಟ್ ಸೈಡ್ ಬೇಕೋ, ಸೆಂಟರ್ ಬೇಕೋ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ Drop down menu. Center. ಸೆಂಟರ್ ಅಂತೇಳಿ ಸೆಲೆಕ್ಟ್ ಆಗಿದೆ. ಓಕೆ, ಈಗ ಲೆಫ್ಟ್ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Line text community. Not ticked. Ticked. Center. Radio button. ಸೆಂಟರ್, Not ticked. Left. Radio button. Left. Not ticked. Right. Radio button. ರೈಟ್. ಓಕೆ, ನಾನೀಗ Not ticked. Ticked. ಸೆಂಟರೇ ಇಟ್ಕೊಳ್ಳೋಣ ಸುಮ್ಮನೆ. Line text. Text color.
ಟೆಕ್ಸ್ಟ್ ಕಲರ್. ಓಕೆ, ನೀವು ಟೆಕ್ಸ್ಟ್ ಕಲರ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ ಡ್ರಾಪ್ ಡೌನ್ ಮೆನ್ಯೂ ಬರುತ್ತೆ. Drop down menu. Black. ಬೈ ಡಿಫಾಲ್ಟಾಗಿ ಬ್ಲ್ಯಾಕ್ ಇದೆ. ಓಕೆ, ಅದೇ ಬ್ಲ್ಯಾಕ್ ಇರಲಿ. ಓಕೆ, ನೀವು ಬೇಕಾದರೆ ಇದರಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, Background color. ಬ್ಯಾಕ್ಗ್ರೌಂಡ್ ಕಲರ್ ಇದೆ. ಬ್ಯಾಕ್ಗ್ರೌಂಡ್ ಕಲರ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Drop down menu. White. ಡ್ರಾಪ್ ಡೌನ್ ಮೆನ್ಯೂ ಇದೆ. ಓಕೆ, ವೈಟ್ ಇದೆ. ಸೊ ಇರಲಿ, ಬ್ಯಾಕ್ಗ್ರೌಂಡು ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಕಲರ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇಟ್ಕೋಬೋದು. Create image. ಲಾಸ್ಟಿಗೆ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಕ್ರಿಯೇಟ್ ಆಗುತ್ತೆ. ಓಕೆ Drop down create image. Enter title or subtitle. ಓಕೆ, ನಾನು ಇಲ್ಲಿ ನಿಮಗೆ Drop down menu. Center. Text alignment. Drop down mid font. 1080. Edit box. Width. 1080 height. Drop down template. Subtitle. Enter title. Edit box. Subtitle. Enter sub. ಓಕೆ Font. Window blank. DIF keyboard. Stick. Message. Hit. Patia clipboard. Kanata Karanja. Paste marker line. ಓಕೆ Text alignment. Drop down menu. Center. Keyboard hidden. Background color. Drop down create image. ಓಕೆ, ನಾನೀಗ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. Image created. ಓಕೆ, ಇಮೇಜ್ ಕ್ರಿಯೇಟ್ ಆಯಿತು. ಸೊ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಮೇಜ್ ಕ್ರಿಯೇಟ್ ಆಗುತ್ತೆ. Kanata Karanja. Kanata. Save image. ಲಾಸ್ಟಿಗೆ ನೀವು ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಲ್ಡ್ರನ್ನ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಷ್ಟು ಆಪ್ಷನ್ಗಳು ಇದರಲ್ಲಿ ಇದೆ. ಇದು ಕೂಡ ಬಹಳಷ್ಟು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಟೆಕ್ಸ್ಟಿಂದ ಇಮೇಜಿಗೆ ಒಂದು ಕನ್ವರ್ಟ್ ಮಾಡ್ಕೊಳ್ಳೋಂಥ ಆಪ್ಷನ್ ಭಾಳ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡಿ. Images to PDF. Button. ಇಮೇಜಸ್ ಟು PDF ಆಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Text analyzer. Button. ಓಕೆ, ಟೆಕ್ಸ್ಟ್ ಅನಲೈಸರ್ ಆಯಿತು. Text to image. Button. ಟೆಕ್ಸ್ಟ್ ಟು ಇಮೇಜಸ್ ಆಯಿತು. Text translator. Button. ಟೆಕ್ಸ್ಟ್ ಟ್ರಾನ್ಸ್ಲೇಟರ್. ಸೊ ಇದು ಟೆಕ್ಸ್ಟ್ ಟ್ರಾನ್ಸ್ಲೇಟರ್ ಈಗ ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಓಕೆ, ನೀವೇನಾದರೂ ವರ್ಕ್ ಆದರೆ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿದೆ ಇದು ಕೂಡ ಟೆಕ್ಸ್ಟ್ ಟ್ರಾನ್ಸ್ಲೇಟರ್. ಓಕೆ, ಈಗ ಸದ್ಯ ಇದು ವರ್ಕ್ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಮುಂದಿನ ದಿನಗಳೇನಾದರೂ ಇದು ಅಪ್ಡೇಟ್ ಮಾಡಿದರೆ ಚೆನ್ನಾಗಾಗುತ್ತೆ. Selected. Features. Tab. ಫೀಚರ್ಸ್ ಟ್ಯಾಬ್ ಈಗ ಸಂಪೂರ್ಣವಾಗಿ ಮುಗೀತು. ಓಕೆ, ಟೋಟಲ್ ಫೀಚರ್ಸ್ ಟ್ಯಾಬಲ್ಲಿ ಎಷ್ಟಿದಾವೆ Text analyzer. Button. ಓಕೆ, ಅನೇಕ ಆಪ್ಷನ್ಗಳನ್ನು ಇವರು ಒಂದೇ ಅಪ್ಲಿಕೇಶನಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಅಪ್ಡೇಟ್ಸ್ ಬರುತ್ತೆ ಇದರಲ್ಲಿ. ಓಕೆ, ನೋಡೋಣ ಏನು ಅಪ್ಡೇಟ್ ಮಾಡ್ತಾರೆ ನೋಡೋಣ ಅಂತ. Logs. Tab. ಓಕೆ, Selected. Features. Tab. ಈಗ ಫೀಚರ್ಸ್ ಟ್ಯಾಬ್ ಮುಗೀತು. ನೆಕ್ಸ್ಟ್ ಬರೋದು Logs. Tab. ಬ್ಲಾಗ್ಸ್ ಟ್ಯಾಬ್ ಇದೆ. ಬ್ಲಾಗ್ಸ್ ಟ್ಯಾಬಲ್ಲಿ ಏನಿಲ್ಲ, ಅವರು ಬ್ಲಾಗ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಕೆಲವೊಂದು ಅಪ್ಡೇಟ್ಸ್ಗಳನ್ನು ಟೆಕ್ಸ್ಟ್ ಮೂಲಕ ನಿಮಗೆ ಕೊಟ್ಟಿರ್ತಾರೆ. ಓಕೆ ಓಕೆ, ನೋಡೋಣ ಇದರೊಳಗಡೆ. Logs. Selected. Logs loaded. ಓಕೆ, ಈ ಬ್ಲಾಗ್ಸ್ಗಳು ಬಂದಿರುತ್ತೆ. ಇದ್ರ ಮೇಲೆ Introducing BTCAI. More options. Button. 100 note. More options. Introducing BTCAI. An accessible and intelligent assistant for everyone. ಇಲ್ಲಿ BTCAI ಬಗ್ಗೆ ಅವರು ಕೊಟ್ಟಿದ್ದಾರೆ. ಇಂಟ್ರಡ್ಯೂಸಿಂಗ್ BTCAI ಅಂತೇಳಿ. ಸೊ ಇದ್ರ ಬಗ್ಗೆ ಸಂಪೂರ್ಣ ಟೆಕ್ಸ್ಟ್ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಆ ಟೆಕ್ಸ್ಟ್ ಓಪನ್ ಆಗುತ್ತೆ. ಅದನ್ನು ನೀವು ಲೆಫ್ಟಿಗೆ ಸ್ವೈಪ್ ಮಾಡ್ತಾ, ಅಂದರೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಆ ಟೆಕ್ಸ್ಟನ್ನು ಓದ್ತಾ ಹೋಗ್ಬೋದು. ನೀವು ಲೈನ್ ಓಕೆ, ಪ್ಯಾರಾಗ್ರಾಫ್ನ ಓದ್ತಾ ಹೋಗ್ಬೋದು. ಅಂದರೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ನೀವು ಅಲ್ಲಿ ಟೆಕ್ಸ್ಟ್ನ ಸಂಪೂರ್ಣವಾಗಿ ಓದುತ್ತಾ ಹೋಗುತ್ತದೆ. ಓಕೆ The dark truth about cracked apps, how they harm your phone, PC, and privacy. ಓಕೆ, ಇಲ್ಲಿ ಕೂಡ ಅನೇಕ ಒಂದು 4 ಬ್ಲಾಗ್ಸ್ ಇದೆ ಇದರಲ್ಲಿ. ಸೊ ಅದನ್ನು ನೀವು ನೋಡ್ಬೋದು. ಓಕೆ, ಬ್ಲಾಗ್ಸ್ ಬಗ್ಗೆ ಇಷ್ಟೇ ಆಪ್ಷನ್ ಒಂದು ಮಾಹಿತಿ. ನೆಕ್ಸ್ಟ್ ನೋಡಿ. Selected. Logs. Education. Tab. ಓಕೆ, ಎಜುಕೇಷನ್ ಟ್ಯಾಬ್ನಲ್ಲಿ ಇವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಬೇಕು ಅಂಥೇಳಿ ಕೆಲವು ಆಪ್ಷನ್ಗಳನ್ನು ಇವರು ಮಾಡಿದ್ದಾರೆ. ಓಕೆ, GK ಮತ್ತು ಹಿಸ್ಟ್ರಿ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಅವ್ರು ಮಾಡಿದ್ದಾರೆ. ಅಲ್ಲಿ Loading categories. ಏನೇನು Education. Selected. ಓಕೆ, Categories loaded. ಎಜುಕೇಷನ್. ಓಕೆ, ಇಲ್ಲಿ ಕೆಲವು ಕ್ಯಾಟಗರಿ ಇದೆ. ಆಗಲೇ ಹೇಳಿದ ಹಾಗೆ GK, ಇಂಗ್ಲೀಷ್ ಮತ್ತು ಹಿಸ್ಟ್ರಿ ಇದೆ. English. More options. Button. ನೋಡಿ. English. ಇಂಗ್ಲೀಷು, GK. GK, History. ಹಿಸ್ಟ್ರಿ. ಓಕೆ, ಈ 3 Features. Tab. ಕ್ಯಾಟಗರಿಗಳು ಇಲ್ಲಿ ಇದೆ. ಓಕೆ, ಇಲ್ಲಿ ನಿಮಗೆ ಹಿಸ್ಟ್ರಿ ಮತ್ತು ಇಂಗ್ಲೀಷ್ ಮತ್ತು GK ಬಗ್ಗೆ ಹೇಳೋದಾದರೆ ಅವರು ಹಿಂದಿಯಲ್ಲಿ ಅವುಗಳನ್ನು ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಹಿಂದಿ ಅರ್ಥ ಆಗುತ್ತೆ, ನಾನು ಓದ್ಕೊಳ್ತೀನಿ ಅಂತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರೋರು ಹಿಂದಿಯಲ್ಲಿ ನೀವು ಓದ್ಬೋದು. ಓಕೆ, ಇದು ಕೂಡ ಚೆನ್ನಾಗಿದೆ. ಓಕೆ, ಇಂಗ್ಲೀಷ್ನ ಕೊಟ್ಟಿದ್ದಾರೆ, ಹಿಸ್ಟ್ರಿ ಕೊಟ್ಟಿದ್ದಾರೆ, GK ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಒಂದು ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಓಕೆ, English. ನಾನು ನಿಮಗೆ ಸುಮ್ಮನೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ Loaded ನೋಡಿ. English. English. Line tech community. ನಾನು ಇಂಗ್ಲೀಷ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು English chapter. English chapter. English. Navigate up. ಅವರು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ಸ್ಗಳನ್ನು ಮಾಡಿದ್ದಾರೆ. English. English chapter 5. Button. ನೋಡಿ, ಇಂಗ್ಲೀಷ್ ಚಾಪ್ಟರ್ 5 ಇದೆ, English chapter 4. Button. ಇಂಗ್ಲೀಷ್ ಚಾಪ್ಟರ್ 4 ಇದೆ. ಸೊ ಇಲ್ಲಿ ನಿಮಗೆ English chapter 3. Button. ಇಂಗ್ಲೀಷ್ ಚಾಪ್ಟರ್ 3 ಇದೆ. ಸೊ ಇದೇ ರೀತಿಯಾಗಿ ಅವರು ಚಾಪ್ಟರ್ಸ್ಗಳನ್ನ ಇಂಗ್ಲೀಷ್ ಬಗ್ಗೆ English ಮಾಡಿದ್ದಾರೆ. chapter 2. Button. ಚಾಪ್ಟರ್ 2, English chapter 1. ಚಾಪ್ಟರ್ Button. 1. JDC BSSBIS for messages and ಓಕೆ, ಇಷ್ಟು ಆಪ್ಷನ್ಗಳಿದೆ. ಬ್ಯಾಕ್ ಬರೋಣ. GK.
ಓಕೆ ಜಿ ಕೆ ಇದೆ. ಸೊ ಜಿ ಕೆಯಲ್ಲಿ ಕೂಡ ನಿಮಗೆ Loading GK. GK question answers. January 16th, 2020. Okay. GK question. GK. ಜಿ ಕೆ ಮತ್ತು ಹಿಸ್ಟ್ರಿ ಈ ಕ್ವಶನ್ಸಸ್ಗಳನ್ನು ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತಾರೆ. ಅಂತಂದರೆ ಚೇಂಜ್ ಆಗ್ತಾ ಇರುತ್ತೆ. ಅಂತಂದರೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಓಕೆ, ಪ್ರತಿದಿನವೂ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವು ಇದರಲ್ಲಿ ಅವುಗಳನ್ನು ನೋಡ್ಕೋಬೋದು. GK question answers. January 17th, 2026. Button. ನೋಡಿ, ಜನವರಿ 17th, 2026 ಅಂತ ಅಂದರೆ ಇವತ್ತಿಂದು ಜಿ ಕೆ ಕ್ವಶನ್ ಆನ್ಸರ್ಸ್ಗಳನ್ನು ಈಗಾಗಲೇ ಬಿಟ್ಟಿದ್ದಾರೆ. ಓಕೆ, ಇದೇ ರೀತಿಯಾಗಿ ಪ್ರತಿದಿನದ ಜಿ ಕೆ ಕ್ವಶನ್ ಆನ್ಸರ್ಸ್ಗಳನ್ನು ನೀವು ಇದರಲ್ಲಿ ನೋಡ್ತಾ ಹೋಗ್ಬೋದು. GK question answers. January 16th, 2026. Button. ಜನವರಿ 16th ಜಿ ಕೆ ಕ್ವಶನ್ ಆನ್ಸರ್ಸ್ ಇದೆ. GK question answers. January 14th, 2026. Button. ಜನವರಿ 14th ಜಿ ಕೆ ಕ್ವಶನ್ ಆನ್ಸರ್ಸ್ ಇದೆ. ಸೊ ಇದೇ ರೀತಿಯಾಗಿ ಇರುತ್ತೆ. ಓಕೆ, History. ಹಿಸ್ಟ್ರಿ ಇದೆ. Loading ಹಿಸ್ಟ್ರಿ ಕೂಡ history. ಸೇಮ್. History question answers. January 14th, 2026. Nodi. History question answer. January 15th, 2026. History. ಓಕೆ, ಇಲ್ಲಿ ಜನವರಿ 15th ವರೆಗೆ ಅವರು ಹಿಸ್ಟ್ರಿ ಕ್ವಶನ್ ಆನ್ಸರ್ಸ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಅಪ್ಡೇಟ್ ಮಾಡಿಲ್ಲ. ಇವೆಲ್ಲವೂ ಹಿಂದಿಯಲ್ಲಿದೆ. ಸೊ ಹಿಂದಿಯಲ್ಲಿ ನೀವು ಏನಾದರೂ ಓದ್ಕೊಳ್ತೀವಿ, ಅರ್ಥ ಆಗುತ್ತೆ ಅಂತಂದರೆ ನೀವು ಓದ್ಕೋಬೋದು. ಮುಂದಿನ ದಿನಗಳಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ತರಬೇಕು. Blind Tech Community. ಓಕೆ, ಬ್ಯಾಂಕ್ ಬರೋಣ ಅಂತ. GK. ಓಕೆ Selected. Education. Tab. ಓಕೆ, Window Blind ಎಜುಕೇಷನ್ Tech ಟ್ಯಾಬ್ Community. ಆಯಿತು. ಲಾಸ್ಟ್ನೇದು Settings. Tab. ಸೆಟ್ಟಿಂಗ್ಸ್ ಟ್ಯಾಬ್. ನಾನು ಸೆಟ್ಟಿಂಗ್ಸ್ ಟ್ಯಾಬ್ನ ತೋರಿಸಲ್ಲ, ಯಾಕಂತಂದರೆ ಇಂಪಾರ್ಟೆಂಟ್ ಏನಿಲ್ಲ ಇದರಲ್ಲಿ ಸೆಟ್ಟಿಂಗ್ಸ್ ಏನು. ಓಕೆ, ಹಾಗಾಗಿ ನಾನು ನಿಮಗೆ ತೋರಿಸಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, Home. ಈ ಅಪ್ಲಿಕೇಶನ್ ಬಗ್ಗೆ ಇದಿಷ್ಟು ವಿಡಿಯೋ ಆಗಿತ್ತು. ವಿಡಿಯೋ ಬಹಳಷ್ಟು ಲಾಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇರಲಿ, ಬಟ್ ಇಂಪಾರ್ಟೆಂಟ್ ಆಪ್ಷನ್ಸ್ ಎಲ್ಲ ಇದ್ದಲ್ಲ, ಸೊ ಹಂಗಾಗಿ ಲಾಂಗ್ ಆಯಿತು. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.